ಈ ವಿಡಿಯೋಲ್ಲಿ ನಾನು MS ವರ್ಡ್ ಡಾಕ್ಯುಮೆಂಟ್ಸ್ನ ಹೆಂಗೆ PDF ಫಾರ್ಮ್ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಅದಕ್ಕೆ 2 ಮೆಥಡ್ ಐತೆ. ನಿಮ್ಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಅದನ್ನು ಮಾಡಿ. ಈಗ ಬನ್ನಿ ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ಹತ್ರ ಹೋಗೋಣ. ಫ್ರೆಂಡ್ಸ್, ಈಗ ನಾವು ಲ್ಯಾಪ್ಟಾಪ್ ಸ್ಕ್ರೀನಲ್ಲಿದ್ದೀವಿ. ಈಗ ಸಪೋಸ್ ನನಗೆ ಈ ಡಾಕ್ಯುಮೆಂಟ್ನ PDF ಫಾರ್ಮ್ ಕನ್ವರ್ಟ್ ಮಾಡಬೇಕು. ಸೊ ಸ್ಟೆಪ್ 1, ಈಗ ನಾನು ಇಲ್ಲಿ ಫೈಲ್ ಅನ್ನೋ ಇರೋ ಆಪ್ಷನ್ಗೆ ಪ್ರೆಸ್ ಮಾಡ್ತೀನಿ. ಇಲ್ಲಿ ಸೇವ್ ಆ್ಯಸ್ ಅಂತ ಇರೋ ಆಪ್ಷನ್ನ ಕ್ಲಿಕ್ ಮಾಡಿ. ಡೌನ್ಲೋಡ್ ಆ್ಯಸ್ PDF ಫೈಲ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಸೊ ಮೈಕ್ರೋಸಾಫ್ಟ್ ವರ್ಡ್ ವರ್ಕಿಂಗ್ ಅಂತ ಬರುತ್ತೆ. 1 ನಿಮಿಷ ಇರಬೇಕು. ಈಗ ಇಲ್ಲಿ ಡೌನ್ಲೋಡ್ ಅಂತ ಇರೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ಪು. ಡೌನ್ಲೋಡ್ ಆಯಿತು PDF ಫಾರ್ಮಲ್ಲಿ ವರ್ಡ್ ಫೈಲು. ಈಗ ಸೆಕೆಂಡ್ ಸ್ಟೆಪ್ ಏನಂದರೆ, ಗೂಗಲ್ ಕ್ರೋಮೋ ಅಥವಾ ಮೈಕ್ರೋಸಾಫ್ಟ್ ಎಡ್ಜು ಯಾವುದೇ ವೆಬ್ ಬ್ರೌಸರ್ಗೆ ಹೋಗ್ಬಿಟ್ಟು ಐ ಲವ್ PDF ಅನ್ನೋ .comನ ಪ್ರೆಸ್ ಮಾಡಬೇಕು. ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, ಅದೇ. ಈಗ ನಮಗೆ PDF ಟು ವರ್ಡಾ ಇಲ್ಲಾಂದರೆ ವರ್ಡಿಂದ PDF ನಮಗೀಗ ಬೇಕಾಗಿರೋದು ಇದು ವರ್ಡಿಂದ PDF. ಸೊ ಇದನ್ನು ಪ್ರೆಸ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ವರ್ಡ್ ಫೈಲ್ ಅಂತ ಇರುತ್ತೆ. ಇಲ್ಲಿ ಫೈಲ್ ಇದೆ ನೋಡಿ, ಅದನ್ನು ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿಬಿಟ್ಟು ಇಲ್ಲ ಡ್ರಾಪ್ ಮಾಡಿ. ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಕನ್ವರ್ಟ್ ಟು PDF ಅಂತ ಇರುತ್ತೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಕನ್ವರ್ಟ್ ಆಗ್ತೈತೆ. ಕನ್ವರ್ಟ್ ಆಯಿತು. ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಂತು. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಂಥ ವಿಡಿಯೋ ನಿಮ್ಗೆ ಬರ್ತಾನೆ ಇರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.